ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದೇವರು ಒಂದು ಒಳ್ಳೆ ದಿನವನ್ನು ಕೊಟ್ಟಿರೋದ್ರಿಂದ, ಈ ದಿನವನ್ನ ನಾವು ವಾಕ್ಯದಿಂದಲೂ ಮತ್ತು ಒಂದು ಕಾಫಿಯಿಂದಲೂ ನಾವು ಪ್ರಾರಂಭ ಮಾಡೋಣ. ಇವತ್ತಿಂದ ಸ್ವಲ್ಪ ದಿನಗಳವರೆಗೂ ನಾವು ಒಂದು ಒಂದು ವಿಷಯವನ್ನೇ ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ ಇರೋಣ. ಆ ವಿಷಯ ಏನಂದ್ರೆ, ಆದಿಕಾಂಡದಲ್ಲಿ ಪವಿತ್ರಾತ್ಮನು ಅಂತ, ಹೋಲಿ ಸ್ಪಿರಿಟ್ ಇನ್ ದ ಬುಕ್ ಆಫ್ ಜೆನೆಸಿಸ್ ಅಂತ. ಆದಿಕಾಂಡ ಪುಸ್ತಕದಲ್ಲಿ ಪವಿತ್ರಾತ್ಮ ಎಲ್ಲೆಲ್ಲೆಲ್ಲ ಅವರು ಪ್ರಕಟಗೊಂಡಿದ್ದಾರೆ, ಏನೆಲ್ಲ ಕಾರ್ಯಗಳನ್ನ ಅವರು ಮಾಡಿದ್ದಾರೆ, ಅದನ್ನ ನಾವು ಸ್ವಲ್ಪ ದಿನಗಳು ಇದೇ ಸೀರೀಸ್ನ ನಾವು ಧ್ಯಾನ ಮಾಡೋಣ. ಆಮೇನ್. ಆದಿಕಾಂಡ ಅಂತ ಅಂದಿದ ತಕ್ಷಣ ಅದು ಎಲ್ಲ ಎಲ್ಲದರ ಒಂದು ಆದಿಗಳ ಒಂದು ಪುಸ್ತಕ. ಯಾವುದೇ ಕಾರ್ಯಗಳು, ಏನೇ ಒಂದು ಕಾರ್ಯಗಳಾಗಿದ್ರು ಅದು ಸ್ಟಾರ್ಟ್ ಎಲ್ಲಾಯಿತು ಅಂತ ನಮಗೇನಾದರೂ ಗೊತ್ತಾಗಬೇಕು ಅಂದರೆ ಬೈಬಲಲ್ಲಿ ಇದು ಎಲ್ಲಿ ಸ್ಟಾರ್ಟ್ ಆಯಿತು, ಕರ್ತನ ಪಂಕ್ತಿ ಎಲ್ಲಿ ಸ್ಟಾರ್ಟ್ ಆಯಿತು, ಪಾಪ ಎಲ್ಲಿ ಸ್ಟಾರ್ಟ್ ಆಯಿತು, ಮರಣ ಎಲ್ಲಿ ಸ್ಟಾರ್ಟ್ ಆಯಿತು, ರೋಗ ಎಲ್ಲಿ ಸ್ಟಾರ್ಟ್ ಆಯಿತು, ಮೊದಲೇ ಒಂದು ಪಾಪ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಾವೇನಾದರೂ ಯಾವುದೇ ವಿಷಯದ ಒಂದು ಒರಿಜಿನ್ ಪಾಯಿಂಟ್ನ ನಾವು ಹುಡುಕ್ಬೇಕಂದ್ರೆ ನಾವು ಆದಿಕಾಂಡವನ್ನು ನಾವು ನೋಡಬೇಕು, ಅದನ್ನು ನಾವು ಧ್ಯಾನ ಮಾಡಬೇಕು. ಯಾಕಂದರೆ ಅದು ಪುಸ್ತಕದ ಹೆಸರೇನೆ ಆದಿಕಾಂಡ, ಅಂದರೆ ಎಲ್ಲದರ ಒಂದು ಆದಿ ಅದಲ್ಲಿದೆ ಅಂತ. ಅದೇ ರೀತಿಲಿ ಇವತ್ತು ನಾವು ಒಬ್ಬರು ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣವಾ. ಆ ವ್ಯಕ್ತಿ ಯಾರು ಅಂದರೆ ಪವಿತ್ರಾತ್ಮ. ಪವಿತ್ರಾತ್ಮ ಅಂದಿದ ತಕ್ಷಣ ನಾವೆಲ್ಲ ಅನ್ಕೊಂತೀವಿ ಅಪೊಸ್ತಲರ ಕೃತ್ಯಗಳಲ್ಲಿ ಮಾತ್ರ ಇವರು ಕಂಡು ಬರ್ತಾರೆ, ಏಸು ಕ್ರಿಸ್ತ ಹುಟ್ಟಿದಾಗ ಮಾತ್ರ ಇವರು ಕಂಡು ಬರ್ತಾರೆ, ನ್ಯಾಯಸ್ಥಾಪಕರ ಒಂದು ಕಾಲದಲ್ಲಿ ಮಾತ್ರ ಇವರು ಕಾಣಿಸ್ತಾರೆ ಅಂತ. ಇದಕ್ಕಿಂತ ಹೆಚ್ಚಾಗಿ ನಾನು ಇವತ್ತು ಪವಿತ್ರಾತ್ಮದಿಂದ ತುಂಬಿರೋನಾಗಿ ಅವರನ್ನ ಇವತ್ತು ಆದಿಕಾಂಡದಲ್ಲಿ ಅವರೆಲ್ಲೆಲ್ಲ ಪ್ರಕಟಗೊಂಡ್ರು, ಏನೆಲ್ಲ ಅವರು ಕಾರ್ಯ ಮಾಡ್ತಾಯಿದ್ರು, ಸ್ಪಷ್ಟವಾಗಿ ಅವರ ಹೆಸರು ಬರ್ದಿಲ್ಲ ಅಂದರು, ಸ್ಪಷ್ಟವಾಗಿ ಅವರ ಒಂದು ರೋಲ್ ಬರ್ದಿಲ್ಲ ಅಂದ್ರೂ ಸೀಕ್ರೆಟಾಗಿ ಅವರು ಒಂದೊಂದು ಕಡೆ ಒಂದೊಂದು ವಿಷಯದಲ್ಲಿ ಒಂದೊಂದು ಪರಿಸ್ಥಿತಿಯಲ್ಲಿ ಅವ್ರು ಪ್ರಕಟಗೊಳ್ತಾ ಇದ್ರು. ಅದು ಎಲ್ಲಿ ಅವ್ರು ಪ್ರಕಟಗೊಳ್ತಾ ಇದ್ರು ಅಂದ್ಬಿಟ್ಟು ಇವತ್ತಿನ ನಾವು ಅದನ್ನೇ ಧ್ಯಾನ ಮಾಡೋಣ. ಮೊದಲೇದಾಗಿ ಆದಿಕಾಂಡ 1 ಮತ್ತು 2 ನಾವು ಧ್ಯಾನ ಮಾಡೋಣ. ಅದರಲ್ಲಿ ಏನಂದರೆ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡ್ತಾನೆ 1ನೇ ವಚನ. 2ನೇ ವಚನದಲ್ಲಿ ಆಗಲೇ ಭೂಮಿಯು ಕ್ರಮ ಇಲ್ಲದೆ ಬರಿದಾಗಿಯೂ ಇತ್ತು ಅಂತ ಇದೆ. ನೆಕ್ಸ್ಟ್ ಒಂದು ಸ್ಟೆಪ್ಪಲ್ಲಿ ನೆಕ್ಸ್ಟ್ ಒಂದು ಆ ವಚನದ ಒಂದು ಭಾಗದಲ್ಲಿ ಇದೆ, ಪವಿತ್ರಾತ್ಮನು ಆದಿ ಜಲಗಳ ಸಾಗರ ಮೇಲೆ ಚಲಿಸ್ತಾ ಇದ್ರು ಅಂತ. ಆಮೇನ್. ಅಂದರೆ ಫಸ್ಟ್ ಸುಂದರವಾಗಿ ದೇವರು ಒಂದು ಕಾರ್ಯವನ್ನು ಸೃಷ್ಟಿ ಮಾಡಿದ್ರು, ಭೂಮಿಯನ್ನು ಸುಂದರವಾಗಿ ಸೃಷ್ಟಿ ಮಾಡಿದ್ರು. ಸೆಂಟ್ರಲ್ ಏನೋ ಒಂದು ನಡೀತು, ಅದರಿಂದ ಆ ಭೂಮಿ ಆ ಸೌಂದರ್ಯವನ್ನು ಕಳ್ಕೊಳ್ತು, ಬರಿದಾಗ ಹೋಯ್ತು, ಅದು ಕ್ರಮವನ್ನು ಕಳ್ಕೊಳ್ತು. ಅಂದರೆ ಮೋಸ ಆಯಿತು, ಪರಿಸ್ಥಿತಿ ಮೋಸವಾಗಿ ಹೋಯ್ತು, ಕೈ ಮೀರಿ ಹೋಯ್ತು. ನಂತರ ಇಲ್ಲಿ ಒಬ್ಬರು ಬರ್ತಾರೆ, ಅವರು ಪರಿಸ್ಥಿತಿಗಳಿಗೆ ಅವರು ತಲೆ ಬಾಗೋರಲ್ಲ, ಪರಿಸ್ಥಿತಿಗಳನ್ನ ನೋಡಿ ಓಡೋಗೋರಲ್ಲ. ಬಾಲ್ನ ಒಂದ್ಸಲಿ ಮೌಂಟ್ ಕಾರ್ಮೆಲಲ್ಲಿ ಅವ್ರ ಭಕ್ತರು ಕರೆಯುವಾಗ ಅಲ್ಲಿ ಅವರು ಭಯದಿಂದ ಬಾಲ್ ಬಂದಿಲ್ಲ, ಆ ರೀತಿ ಆತ್ಮನಲ್ಲ ಅಂತ ಇವರು ತೋರಿಸ್ಕೊಂಡು, ಪರಿಸ್ಥಿತಿ ಕೆಟ್ಟದಾಗಿದ್ದ ತಕ್ಷಣ, ಭಯ ಆಗೋ ಥರ ಆಗಿದ ತಕ್ಷಣ, ಕ್ರಮ ಇಲ್ದರ ಆಗಿದ ತಕ್ಷಣ ಇವರು ಎದ್ರಿಕೊಂಡು ಓಡೋಗೋರಲ್ಲ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪವಿತ್ರಾತ್ಮ ಭಯ ಇಲ್ದಿರೋ ಒಂದು ಆತ್ಮ. ಅವರು ಯಾರು? ಪವಿತ್ರಾತ್ಮ ಅಂದರೆ ಯಾರು ಅಂದರೆ ಅವರು ಭಯ ಇಲ್ದಿರೋ ಒಂದು ಆತ್ಮ. ಅದಕ್ಕೆ ವಾಕ್ಯದಲ್ಲಿದೆ, ನಮಗೆ ಕೊಡಲ್ಪಟ್ಟಿರೋ ಆತ್ಮ ಅದು ಏಡಿತನದ ಆತ್ಮ ಅಲ್ಲ, ಅಂದರೆ ಭಯ ಆತ್ಮ ಅಲ್ಲ ಅಂತ. ಇವರು ಭಯ ಪಟ್ಟಿಲ್ಲ. ನೆಕ್ಸ್ಟ್ ಸೆಕೆಂಡೇ ಏನು ಮಾಡ್ತಾರೆ, ಯಾವುದು ಕ್ರಮ ಇಲ್ದರೆ ಇದೆಯೋ, ಯಾವುದು ಬರಿದಾಗಿ ಇದೆಯೋ, ಯಾವುದು ಕುರುಪವಾಗಿದೆಯೋ, ಯಾವುದು ಸೌಂದರ್ಯವನ್ನು ಕಳ್ಕೊಳ್ತೋ, ಯಾವುದು ಮೋಸವಾಗಿ ಪರಿಸ್ಥಿತಿ ಇತ್ತೋ, ಆ ಪರಿಸ್ಥಿತಿಲಿ ಇವರು ಎದುರ್ಕೊಂಡಿಲ್ಲ. ಇವರು ಆ ಪರಿಸ್ಥಿತಿಗಳಲ್ಲಿ ಇಳಿದು ಬಂದರು, ಇವರು ಚಲಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನಾವು ಒಂದು ವಿಷಯವನ್ನು ತಿಳ್ಕೊಳ್ಳೋಣ, ನಮಗೆ ಕೊಡಲ್ಪಟ್ಟ ಆತ್ಮ ಅದು ಭಯ ಇರೋ ಆತ್ಮ ಅಲ್ಲ, ಅವ್ರಿಗೆ ಭಯ ಆಗೋ ಆತ್ಮ ಅಲ್ಲ. ಅವರು ನಮಗೆ ಪರಿಸ್ಥಿತಿ ಕೆಟ್ಟದಾಯ್ತಾ, ಕಷ್ಟ ಜಾಸ್ತಿ ಆಯ್ತಾ, ರೋಗಗಳು ಇನ್ನೂ ಹಾಳು ಮಾಡ್ತಾ ಇದೆಯಾ ನಮ್ಮನ್ನ, ಪರಿಸ್ಥಿತಿ ತುಂಬ ಮೋಸವಾಗಿ ಆಗ್ತಾ ಇದೆಯಾ, ಅವರು ಎದ್ರುಕೊಂಡು ಓಡೋಗೋರಲ್ಲ. ಅವರು ಯಾವ ಪರಿಸ್ಥಿತಿ ಮೋಸವಾಗಿದೆಯೋ ಅದರಲ್ಲಿ ಇಳಿದು ಬಂದು ಅವರು ನೆಕ್ಸ್ಟು ಇವರು ಚಲಿಸಿದ ತಕ್ಷಣ ದೇವರ ಒಂದು ಸ್ವರ ಉಂಟಾಯಿತು, ಬೆಳಕಾಯಿತು. ಅದೇ ರೀತಿಲಿ ಮೋಸವಾದ ಒಂದು ಪರಿಸ್ಥಿತಿಲಿ ಪವಿತ್ರಾತ್ಮ ಇಳಿದು ಬರ್ತಾರೆ, ಅಲ್ಲಿ ಅವರು ಸೊಲ್ಯೂಷನ್ನ ಕೊಡ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ಅವ್ರು ಇಳಿದು ಬರುವಾಗಲೂ ಶಿಷ್ಯಂದಿರ್ದೆಲ್ಲ ಪರಿಸ್ಥಿತಿ ಮೋಸ ಆಗ್ತಾಯಿತ್ತು. ಒಬ್ಬ ಮೀನು ಹಿಡಿಯೋಕೆ ಹೋಗ್ತಾ ಇದ್ರು, ಎಲ್ಲ ಇಂಜರಿಯೋ ಒಂದು ಸಮಯ ಬರ್ತಾಯಿತ್ತು. ಪರಿಸ್ಥಿತಿ ಎಲ್ಲ ಮೋಸವಾಗುವಾಗ, ನಂಬಿಕೆ ಸೋತವಾಗುವಾಗ ಇವರು ಅಲ್ಲೂ ಇಳಿದು ಬಂದರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ,
ತೀರಾ ಪರಿಸ್ಥಿತಿ ಮೋಸವಾಗುವಾಗ, ಕೆಟ್ಟದಾಗುವಾಗ ಇವರು ಭಯ ಇಲ್ದೇ ಇರೋ ಆತ್ಮ ಇಳ್ದು ಬಂದು ಅಲ್ಲಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ನಿಮ್ಮ ಜೀವಿತದಲ್ಲೂ ಅವ್ರ ಬಗ್ಗೆ ಈಗ ತಿಳ್ಕೊಂಡ್ರಲ್ವಾ? ಈಗ ಅವರು ಅಲ್ಲಿ ಚಲಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲೆಲ್ಲ ನಾವು ಚಲಿಸಕ್ಕಾಗಲ್ವೋ ಅಲ್ಲೆಲ್ಲ ಅವ್ರು ಚಲಿಸ್ತಾರೆ. ಎಲ್ಲೆಲ್ಲೆಲ್ಲ ನಾವು ಮಾತಾಡಕ್ಕಾಗಲ್ಲ ಅಲ್ಲೆಲ್ಲ ಅವ್ರು ಮಾತಾಡ್ತಾರೆ. ಎಲ್ಲೆಲ್ಲೆಲ್ಲ ನಮ್ಗೆ ಭಯ ಆಗ್ತಾ ಇದೆಯೋ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ. ದೇವ್ರು ನಿಮ್ನ ಆಶೀರ್ವಾದ ಮಾಡ್ಲಿ. ಮುಂದಿನ ಭಾಗದಲ್ಲಿ ನಾವು ಇನ್ನೊಂದು ಕಾರ್ಯವನ್ನ ತಿಳ್ಕೊಳ್ಳೋಣ. ಆಮೆನ್.